ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ಹಾಗೆ ಸ್ವಲ್ಪ ಮಿಸ್ಟೀರಿಯಸ್ ಅನ್ನಿಸುವಂತ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರೇ ಶ್ರೀ ಹವಾ ಮಲ್ಲಿನಾಥ್ ಮುತ್ಯ. ಇಂದಿನ ನಮ್ಮ ಈ ಅಧ್ಯಯನದಲ್ಲಿ ಅವರ ಜೀವನ, ಅವರ ಸುತ್ತ ಇರುವ ಅಪಾರ ಭಕ್ತಿ ಹಾಗೆ ಅವರ ಬಗ್ಗೆ ಕೇಳಿಬರುವ ಆ ಅಚ್ಚರಿಯ ಪವಾಡಗಳನ್ನ ನಾವು ಬಿಡಿಸಿ ನೋಡಲಿದ್ದೇವೆ. ಬನ್ನಿ, ಮೂಲ ದಾಖಲೆಗಳನ್ನ ಇಟ್ಕೊಂಡು ಈ ಅದ್ಭುತ ಪಯಣವನ್ನ ಶುರು ಮಾಡೋಣ. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಅಸಲಿಗೆ ಯಾರು ಈ ನಿರುಗುಡಿಯ ನಡೆದಾಡುವ ದೇವರು? ಈ ಮಾಡರ್ನ್ ಯುಗದಲ್ಲೂ ಕೂಡ ಒಬ್ಬ ವ್ಯಕ್ತಿ ಹೇಗೆ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಾದೇಶಿಕ ಭಕ್ತಿಯನ್ನ ಗಳಿಸಕ್ ಸಾಧ್ಯವಾಯಿತು? ಖಂಡಿತ ಈ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಮೂಡಿರಬಹುದು ಅಲ್ವಾ? ಇದೇ ಇಂದಿನ ನಮ್ಮ ವಿಶ್ಲೇಷಣೆಯ ಕೇಂದ್ರ ಬಿಂದು. ಈ ಭಕ್ತಿಯ ಹಿಂದಿರುವ ಆ ಮ್ಯಾಜಿಕ್ ಏನು ಅನ್ನೋದನ್ನ ನಾವೀಗ ಒಂದೊಂದಾಗಿ ಬಿಡಿಸಿ ನೋಡೋಣ. ಈ ಟ್ರೆಂಡ್ ಅಥವಾ ಈ ಭಕ್ತಿಯ ಸ್ವರೂಪ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದ್ರೆ ನಾವೆಲ್ಲರೂ ಮೊದಲು ಅವರ ಭಕ್ತರ ಭೌಗೋಳಿಕ ವ್ಯಾಪ್ತಿಯನ್ನ ನೋಡಲೇಬೇಕು. ಇದು ಬರೀ ಒಂದು ಹಳ್ಳಿಗೆ ಅಥವಾ ಒಂದು ಸಣ್ಣ ಏರಿಯಾಗೆ ಮಾತ್ರ ಸೀಮಿತವಾಗಿಲ್ಲ. ಇವರ ಪ್ರಭಾವ ಹೇಗೆಲ್ಲ ಹರಡಿದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗ ಇಲ್ಲಿರುವ ವಿವರಗಳನ್ನ ಸ್ವಲ್ಪ ಗಮನಿಸಿ. ಶ್ರೀ ಹವಾ ಮಲ್ಲಿನಾಥ್ ಮುತ್ಯ ಅವರ ಪ್ರಭಾವ ಕೇವಲ ನಮ್ಮ ಕರ್ನಾಟಕದ ನಿರ್ಗುಡಿ ಅಥವಾ ಸರಸಂಬಾಗೆ ಮಾತ್ರ ಲಿಮಿಟ್ ಆಗಿಲ್ಲ. ನೋಡಿ, ಮಹಾರಾಷ್ಟ್ರದ ಭಿಗವಾನದಲ್ಲಿ ಅವರದೇ ಆದ ಒಂದು ದೊಡ್ಡ ಮಠವೇ ಇದೆ. ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶ್, ತಮಿಳುನಾಡು ಮತ್ತು ಕೇರಳದಂತಹ ಬೇರೆ ಬೇರೆ ರಾಜ್ಯಗಳಿಗೂ ಅವರ ಭಕ್ತರ ಸಂಖ್ಯೆ ಹಬ್ಬಿದೆ. ಒಬ್ಬ ಗುರುವಿನ ಪ್ರಭಾವ ಹೇಗೆ ರಾಜ್ಯದ ಬಾರ್ಡರ್ಗಳನ್ನು ದಾಟಿ ಬೆಳೆದಿದೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಸರಿ, ಈಗ ನಾವು ಜಿಯೋಗ್ರಫಿಯಿಂದ ಸ್ವಲ್ಪ ಎಮೋಷನ್ಸ್ ಕಡೆಗೆ ಬರೋಣ. ಇಷ್ಟೊಂದು ದೊಡ್ಡ ಲೆವೆಲ್ನಲ್ಲಿ ಜನಪ್ರಿಯತೆ ಸಿಗೋಕೆ ಅಸಲಿ ಕಾರಣ ಏನು ಗೊತ್ತಾ? ಅದು ಅವರ ಸಿಂಪಲ್ ಮತ್ತೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಅವರ ಫಿಲಾಸಫಿ. ಅವರ ಈ ಯುನೀಕ್ ಆದ, ಎಲ್ಲರಿಗೂ ಸುಲಭವಾಗಿ ಕನೆಕ್ಟ್ ಆಗುವ ತತ್ವಗಳೇ ಈ ಅಪಾರ ಆಕರ್ಷಣೆಗೆ ಮೇನ್ ರೀಸನ್ ಅಂತ ಹೇಳ್ಬಹುದು. ಮತ್ತು ಇದು ಈ ಪಾಯಿಂಟ್ ಅನ್ನ ಭಲೇ ಅದ್ಭುತವಾಗಿ ವಿವರಿಸುತ್ತೆ. ಸಾಮಾನ್ಯ ಆಧ್ಯಾತ್ಮಿಕ ಗುರುಗಳಿಗೂ ಮತ್ತು ಶ್ರೀ ಹವಾ ಮಲ್ಲಿನಾಥ್ ಮುತ್ಯ ಅವರಿಗೂ ಇರುವ ಆ ಮೇನ್ ಡಿಫರೆನ್ಸ್ ಅನ್ನ ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು. ನಾವೆಲ್ಲರೂ ನೋಡಿಲೋ ಹಾಗೆ ಸಾಮಾನ್ಯವಾಗಿ ಗುರುಗಳು ಭಕ್ತರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ದೂರದಿಂದಲೇ ಆಶೀರ್ವಾದ ಕೊಡ್ತಾರೆ. ಆದರೆ ಮುತ್ಯ ಅವರ ಸ್ಟೈಲ್ ಕಂಪ್ಲೀಟ್ ಆಗಿ ಬೇರೆ. ಅವರು ಒಬ್ಬ ಕ್ಲೋಸ್ ಫ್ರೆಂಡ್ ತರ ಭಕ್ತರ ಹೆಗಲ ಮೇಲೆ ಕೈ ಹಾಕಿ ಅವರ ದಿನನಿತ್ಯದ ಕಷ್ಟ ಸುಖಗಳ ಬಗ್ಗೆ ಮಾತಾಡ್ತಾರೆ. ಶ್ರೀಮಂತರೇ ಇರಲಿ, ಬಡವರೇ ಇರಲಿ, ಪ್ರತಿಯೊಬ್ಬರ ಜೊತೆಯೂ ಅದೇ ಸಮಾನತೆಯಿಂದ ಬೆರೆಯೋದು ಅವರ ಸ್ಪೆಷಾಲಿಟಿ. ಇಲ್ಲಿ ಹೈಲೈಟ್ ಮಾಡಿರುವ ಈ ವಾಕ್ಯವನ್ನ ಒಮ್ಮೆ ಗಮನಿಸಿ. ಆತ್ಮವೇ ಪರಮಾತ್ಮ ಅಂದ್ರೆ ನಮ್ಮ ಒಳಗಿರುವ ಆತ್ಮವೇ ಆ ಭಗವಂತ ಅನ್ನೋದಿದ್ರ ಅರ್ಥ. ನಾವು ರೆಫರ್ ಮಾಡಿರುವ ಮೂಲಗಳ ಪ್ರಕಾರ ಇದು ಅವರ ಬೋಧನೆಗಳ ಒಂದು ಪ್ರಮುಖ ಅಡಿಪಾಯ. ಅಂದ್ರೆ ದೇವರಿಗಾಗಿ ಕೇವಲ ಹೊರಗಿನ ವಿಗ್ರಹಗಳನ್ನೇ ಡಿಪೆಂಡ್ ಆಗೋ ಬದಲು ಭಕ್ತರು ತಮ್ಮ ಒಳಗೆಯೇ ಆ ಪರಮಾತ್ಮನನ್ನ ಹುಡುಕ್ಬೇಕು ಅಂತ ಅವರು ಹೇಳ್ಕೊಡ್ತಾರೆ. ತಮ್ಮನ್ನು ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅನ್ನೋದು ಅವರ ಸ್ಟ್ರಾಂಗ್ ಬಿಲೀಫ್. ಓಕೆ, ಇಲ್ಲಿಯವರೆಗೆ ನಾವು ಅವರ ತತ್ವಗಳನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಈ ವಿಶ್ಲೇಷಣೆ ಮತ್ತೊಂದು ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಎಂಟರ್ ಆಗ್ತಾ ಇದೆ. ಅದೇ ಸ್ಥಳೀಯ ಜಾನಪದ ಮತ್ತು ಪವಾಡಗಳ ಕಥೆಗಳು. ನಾವಿಲ್ಲಿ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ಇದನ್ನ ಕಣ್ಣು ಹಾಯಿಸೋಣ. ಈ ಮುಂದಿನ ಭಾಗವು ಮೂಲಗಳಲ್ಲಿ ಮೆನ್ಷನ್ ಮಾಡಿರುವಂತಹ ಕೆಲವು ವಿಶಿಷ್ಟವಾದ ಮತ್ತು ಅತೀಂದ್ರಿಯ ಘಟನೆಗಳ ಬಗ್ಗೆ ಇದೆ. ಇಲ್ಲಿರುವ ಹಂತಗಳನ್ನ ನೀವು ಗಮನಿಸಬಹುದು. ಕಥೆ ಶುರುವಾಗೋದು ಹೀಗೆ. ಮೊದಲನೇದಾಗಿ, ಮಕ್ಕಳಿಲ್ಲದ ಆದರೆ ಸಾಕಷ್ಟು ಆಸ್ತಿಪಾಸ್ತಿ ಇರುವ ಒಬ್ಬ ಶ್ರೀಮಂತ ದಂಪತಿ ಭಿಗವಾನ ಆಶ್ರಮಕ್ಕೆ ಬರ್ತಾರೆ. ಎರಡನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ಗುರುಗಳು ಅವರಿಗೆ 11 ಅಮಾವಾಸ್ಯೆ ಮತ್ತು 11 ಹುಣ್ಣಿಮೆಗಳಂದು ಬಂದು ಪೂಜೆ ಮಾಡುವಂತೆ ಒಂದು ಟಾಸ್ಕ್ ಕೊಡ್ತಾರೆ. ಫೈನಲಿ ಈ ಎಲ್ಲ ಆಚರಣೆಗಳನ್ನ ಶ್ರದ್ಧೆಯಿಂದ ಮುಗಿಸಿದ್ಮೇಲೆ ಆ ದಂಪತಿಗೆ ಒಂದು ಗಂಡು ಮಗುವಾಯ್ತು ಅಂತ ಭಕ್ತರು ವರದಿ ಮಾಡ್ತಾರೆ. ಲಭ್ಯವಿರುವ ಸೋರ್ಸಸ್ ಪ್ರಕಾರ ಇದು ಮೊದಲನೇ ದೊಡ್ಡ ಪವಾಡ. ಈಗ ಸಹಜವಾಗಿ ಯಾರಿಗಾದ್ರೂ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ಮದ್ವೆ ಮನೆಯಲ್ಲಿ ದಿಢೀರಂತ ಹಾವೊಂದು ಯಾಕೆ ಬಂತು? ಈ ಪ್ರಶ್ನೆಯೇ ನಮ್ಮನ್ನ ಗುರುವಿನ ಬಗ್ಗೆ ಇರುವ ಮೋಸ್ಟ್ ಫೇಮಸ್ ಆದ ಒಂದು ಲೋಕಲ್ ಕಥೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಬನ್ನಿ, ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅಂತ ನೋಡೋಣ. ಈ ಘಟನಾವಳಿಗಳನ್ನ ಸ್ವಲ್ಪ ಗಮನಿಸಿ. ಮದುವೆಗೆ ಮುಂಚೆ ಭಕ್ತನೊಬ್ಬ ತನ್ನ ಮಗಳ ಮದುವೆಗೆ ಬನ್ನಿ ಅಂತ ಗುರುಗಳನ್ನ ಇನ್ವೈಟ್ ಮಾಡ್ತಾನೆ. ಅವರು ಕೂಡ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ. ಆದ್ರೆ ಮದುವೆಯ ದಿನ ಏನಾಗುತ್ತೆ ಅಂದ್ರೆ, ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸರ್ಪ ಎಂಟ್ರಿ ಕೊಡುತ್ತೆ. ಗಾಬರಿಗೊಂಡ ಜನ ಅದನ್ನ ಹೊಡೆಯೋಕೆ ಅಂತ ಕೋಲುಗಳನ್ನ ತರ್ತಾರೆ. ಆದ್ರೆ ಆಶ್ಚರ್ಯ ಅಂದ್ರೆ, ಆ ಹಾವು ಕ್ಷಣಾರ್ಧದಲ್ಲಿ ಅಲ್ಲಿಂದ ಮಾಯ ಆಗ್ಬಿಡುತ್ತೆ. ಮದುವೆ ಮುಗಿದ್ಮೇಲೆ ಗುರುಗಳು ಆ ಭಕ್ತನಿಗೆ ಹೇಳ್ತಾರೆ,
ನಾನೇ ಆ ಸರ್ಪದ ರೂಪದಲ್ಲಿ ಮದುವೆಗೆ ಬಂದಿದ್ದೆ, ಆದರೆ ಜನ ಹೊಡೆಯೋಕ್ ಬಂದಾಗ ಅಲ್ಲಿಂದ ವಾಪಸ್ ಬಂದೆ ಅಂತ. ಇಲ್ಲಿ ಇನ್ನೊಂದು ಫ್ಯಾಸಿನೇಟಿಂಗ್ ವಿಷಯ ಅಂದ್ರೆ, ಮೂಲಗಳ ಪ್ರಕಾರ ಗುರುಗಳು ತಮ್ಮ ಬಾಲ್ಯದಲ್ಲಿ ಹಾವುಗಳನ್ನೇ ಕೊರಳಿಗೆ ಹಾಕೊಂಡು ಆಟವಾಡ್ತಾ ಇದ್ರಂತೆ. ಹಳೆಯ ದಂತಕಥೆಗಳೆಲ್ಲ ಆಯ್ತು. ಈಗ ನಾವು ಸ್ವಲ್ಪ ರೀಸೆಂಟ್ ಆಗಿ ನಡೆದ ಒಂದು ಘಟನೆಯ ಬಗ್ಗೆ ಮಾತಾಡೋಣ. ಇದು ಬರೀ ಬಾಯಿಂದ ಬಾಯಿಗೆ ಹರಡ್ದ ಕಥೆ ಅಲ್ಲ, ಬದಲಾಗಿ ಗುರುಪೂರ್ಣಿಮೆಯ ಆಚರಣೆ ನಡೀತಾ ಇದ್ದಾಗ ಲೈವ್ ಆಗಿ ವರದಿಯಾದ ಒಂದು ಘಟನೆಯಾಗಿದೆ. ಈಗ ಇಲ್ಲಿರುವ ಮಾಹಿತಿಯನ್ನು ನೋಡಿ, ಇದು ನಿಜಕ್ಕೂ ಶಾಕಿಂಗ್ ಅನ್ಸ್ಬೋದು. ಧಾರಾಶಿವ ಜಿಲ್ಲೆಯ ನಿಲಂಗಾದಿಂದ ಬಂದ ಭಕ್ತನೊಬ್ಬನ ಕಂಡೀಷನ್ ಇದು. ಆತನಿಗೆ ಕಳೆದ 1 ತಿಂಗಳಿಂದ ಧ್ವನಿಯೇ ಇರಲಿಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ಮಾತು ನಿಂತು ಹೋಗಿತ್ತು. ಆದರೆ ಆಶ್ಚರ್ಯ ಏನಂದ್ರೆ, ಗುರುವಿನ ದರ್ಶನ ಮಾಡಿ ಆಶೀರ್ವಾದ ಪಡೆದ ಕೇವಲ 1 ನಿಮಿಷದೊಳಗೆ ಆತನ ಧ್ವನಿ ಸಂಪೂರ್ಣವಾಗಿ ವಾಪಸ್ ಬಂತು ಅಂತ ವರದಿ ಮಾಡಲಾಗಿದೆ. ಸ್ಪಾಂಟೇನಿಯಸ್ ಆಗಿ ಗುಣಪಡಿಸುವ ಈ ರಿಪೋರ್ಟ್ ನಿಜಕ್ಕೂ ವಿಸ್ಮಯಕಾರಿಯಾಗಿದೆ ಅಲ್ವಾ? ಸರಿ, ಪವಾಡಗಳು ಮತ್ತು ಅತೀಂದ್ರಿಯ ಶಕ್ತಿಗಳ ಕಥೆಗಳಿಂದ ನಾವೀಗ ಮತ್ತೆ ರಿಯಾಲಿಟಿಗೆ ವಾಪಸ್ ಬರೋಣ. ಈ ಸೂಪರ್ ನ್ಯಾಚುರಲ್ ಕ್ಲೇಮ್ಸ್ಗಳನ್ನ ಪಕ್ಕಕ್ಕಿಟ್ಟು ನೋಡಿದ್ರು, ಗುರುಗಳು ತಮ್ಮ ಸಮಾಜದ ಮೇಲೆ ಅತ್ಯಂತ ಸ್ಪಷ್ಟವಾದ ಮತ್ತು ಗ್ರೌಂಡ್ ಲೆವೆಲ್ನ ಪ್ರಭಾವವನ್ನ ಬೀರಿದ್ದಾರೆ. ಈ ಸಮಾಜಮುಖಿ ಕಾರ್ಯಗಳು ಹೇಗೆ ಅವರನ್ನ ಜನರಿಗೆ ಮತ್ತಷ್ಟು ಹತ್ರ ಮಾಡಿದೆ ಅನ್ನೋದನ್ನ ನಾವೀಗ ನೋಡೋಣ. ಇಲ್ಲಿರುವ ಅನ್ನದಾಸೋಹ ಅನ್ನೋ ಪದವನ್ನ ಗಮನಿಸಿ. ಇದರ ಅರ್ಥ ಕಂಟಿನ್ಯೂಸ್ ಆಗಿ ನಡೆಯುವ ಉಚಿತ ಆಹಾರ ವಿತರಣೆ ಮತ್ತು ಸಮುದಾಯದ ಅಡಿಗೆ ಮನೆಗಳು. ಅಂದ್ರೆ ದಾರಿಹೋಕರಾಗ್ಲಿ, ಪ್ರವಾಸಿ ಭಕ್ತರಾಗ್ಲಿ ಅಥವಾ ಸ್ಥಳೀಯರಾಗ್ಲಿ ಯಾರೊಬ್ಬರು ಹಸಿವಿನಿಂದ ಇರಬಾರದು ಅನ್ನೋದು ಇದರ ಮೇನ್ ಕಾನ್ಸೆಪ್ಟ್. ಇದೇ ಕಾರಣಕ್ಕೆ ಆಳಂದ ಮತ್ತು ಕೊಳ್ಳಂಗಿರಿಯಂತಹ ಬೇರೆ ಬೇರೆ ಕಡೆಗಳಲ್ಲಿ ಈ ಅನ್ನದಾಸೋಹ ಕಾರ್ಯಕ್ರಮಗಳನ್ನ ಇವತ್ತಿಗೂ ಬಹಳ ಸಕ್ರಿಯವಾಗಿ ನಡೆಸ್ಕೊಂಡು ಬರಲಾಗ್ತದೆ. ಬರೀ ಮಠದೊಳಗಷ್ಟೇ ಅಲ್ಲ, ರಸ್ತೆಯ ಬದಿಯಲ್ಲೇ ದಣಿದು ಬರುವ ಪ್ರಯಾಣಿಕರಿಗೆ ಗುರುಗಳು ಖುದ್ದಾಗಿ ತಾವೇ ತಮ್ಮ ಕೈಯಾರೆ ಹಣ್ಣುಗಳು ಮತ್ತು ಕಬ್ಬಿನ ಹಾಲನ್ನು ಹಂಚುತ್ತಾರೆ ಅಂತ ಮೂಲಗಳು ಹೇಳ್ತವೆ. ಯೋಚನೆ ಮಾಡಿ, ಸೇವೆ ಮಾಡುವ ಈ ಪರ್ಸನಲ್ ಟಚ್ ಇದೆಯಲ್ವಾ, ಇದು ನಾವು ಮೊದಲೇ ಮಾತಾಡ್ದ ಆ ಹೆಗಲ ಮೇಲೆ ಕೈ ಹಾಕುವ ಈಕ್ವಾಲಿಟಿಯ ವ್ಯಕ್ತಿತ್ವವನ್ನ ಮತ್ತಷ್ಟು ಸ್ಟ್ರಾಂಗ್ ಆಗಿ ಪ್ರೂವ್ ಮಾಡುತ್ತೆ. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ನಾವಿಂದಿನ ಈ ವಿಶ್ಲೇಷಣೆಯ ಎಂಡಿಗೆ ಬಂದಿದ್ದೇವೆ. ಸ್ಥಳೀಯ ಜಾನಪದ, ಕಣ್ಣಿಗೆ ಕಾಡುವಂತಹ ದತ್ತಿ ಕಾರ್ಯಗಳು ಮತ್ತು ಈ ಮಾಡರ್ನ್ ಯುಗದ ಭಕ್ತಿ ಇವೆಲ್ಲವೂ ಸೇರಿ ಇಂದಿನ ಆಧ್ಯಾತ್ಮಿಕ ವ್ಯಕ್ತಿಗಳ ಲೆಗಸಿಯನ್ನ ಅಥವಾ ಪರಂಪರೆಯನ್ನ ಹೇಗೆ ರೂಪಿಸ್ತವೆ? ನಾವು ಇದನ್ನ ನಂಬಿಕೆಯ ದೃಷ್ಟಿಯಿಂದಲೇ ನೋಡಲಿ ಅಥವಾ ಸಮಾಜಶಾಸ್ತ್ರದ ದೃಷ್ಟಿಯಿಂದಲೇ ನೋಡಲಿ, ನಡೆದಾಡುವ ದೇವರು ಅನ್ನೋ ಈ ಕಾನ್ಸೆಪ್ಟ್ ಮಾತ್ರ ಅತ್ಯಂತ ಆಳವಾದ ಮತ್ತು ಅಷ್ಟೇ ಕುತೂಹಲಕಾರಿಯಾದ ವಿಷಯವಾಗಿ ಉಳಿಯುತ್ತೆ. ಈ ಪ್ರಶ್ನೆಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಸಿಗೋಣ. ನಮಸ್ಕಾರ.